ಈ ದೇವಸ್ಥಾನಕ್ಕೆ ನಾನು ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂತಾ ಇದ್ದೆ. ಕೊನೆಗೂ ಬ್ಯಾಂಗ್ಳೂರಿಂದ ಬಂದೆ. ಇಲ್ಲಿರೋ ನಂದಿ ಹತ್ರ ಮೊದ್ಲು ಹೋಗಿ ನನ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ ನನ್ನ ಫಾಲೋವರ್ಸ್ಗೆ ಒಳ್ಳೇದಾಗ್ಲಿ ಅಂತ ಮನ್ಸಾರೆ ಕೇಳ್ಕೊಂಡೆ. ಎಲ್ರಿಗೂ ನಮಸ್ಕಾರ. ನಾನಿವತ್ ಬಂದಿದ್ದೀನಿ ದಾವಣಗೆರೆ ಹತ್ರ ಮಲೆಬೆನ್ನೂರಲ್ಲಿ ಲೊಕೇಟ್ ಆಗಿರುವ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರು ಹೋಗೋದಕ್ಕೆ ಆಗಿರಲ್ಲ. ಆದ್ರೆ ಸಮಯ ಬಂದಾಗ ದೇವರೇ ಕರೆಸ್ಕೊತಾರೆ. ಕೊನೆಗೂ ನನ್ನ ಅವ್ರ ಸನ್ನಿಧಿಗೆ ಕರೆಸ್ಕೊಂಡ್ರು. ನನಗಂತೂ ಇಲ್ಲಿ ಎಂಟರ್ ಆದ ತಕ್ಷಣ ಫುಲ್ ಪಾಸಿಟಿವ್ ವೈಬ್ ಸಿಕ್ತು. ನಾವು ಗೊತ್ತಲ್ಲ ವೀರಶೈವರು, ವಿಭೂತಿ ಕಂಡ ತಕ್ಷಣ ಹಣೆ ತುಂಬಾ ಹಚ್ಕೊಳ್ಳೋದು. ಆಮೇಲೆ ನಂದಿ ಮೇಲೆ ಕೈ ಇಟ್ಟು ಅಲ್ಲಿಂದ ವೀರಭದ್ರೇಶ್ವರ ಸ್ವಾಮಿನ ನೋಡಿದೆ. ಜೊತೆಗೆ ವರಸಿದ್ಧಿ ವಿನಾಯಕ ದರ್ಶನ ಕೂಡ ಆಯ್ತು. ಇಲ್ಲಿ ನಾಗಕುಲ ಪರಿವಾರನೇ ಇದೆ. ಇದು ತುಂಬಾನೇ ವಿಶೇಷತೆ ಅಂತಾನೆ ಹೇಳ್ಬೋದು. ಹಾಗೆ ಹೋಗ್ತಾ ರೇಣುಕಾಚಾರ್ಯ ಅವ್ರದ್ದು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಭದ್ರಕಾಳಮ್ಮನ ದರ್ಶನ ಪಡ್ಕೊಂಡೆ. ನನಗಂತೂ ಮೈಯೆಲ್ಲ ರೋಮಾಂಚನ ಆಗೋಯ್ತು. ಹಾಗೆ ಪವಿತ್ರ ಗಂಗೆನ ನೋಡ್ಕೊಂಡು ಕಾಲಭೈರವನ ದರ್ಶನ ಕೂಡ ಪಡ್ಕೊಂಡೆ. ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದೆ ಪ್ರಸಾದ ಸ್ವೀಕರಿಸೋಕೆ. ಈ ಗುಡಿಯಿಂದ ಇರೋ ಆ ಬಿಲ್ಡಿಂಗ್ ಅಲ್ಲೇ ಅನ್ನದಾನ ನಡೆಯೋದು. ಇಲ್ಲಿ ಬರೋ ಭಕ್ತಾದಿಗಳು ಉಪವಾಸ ಹೋಗೋ ಮಾತೇ ಇಲ್ಲ. ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಟಿಫನ್ ಇರುತ್ತೆ. 12 ಗಂಟೆಯಿಂದ 4 ಗಂಟೆವರೆಗೂ ಊಟ ಇರುತ್ತೆ. 4 ರಿಂದ 5 ಕ್ಲೀನಿಂಗ್ ಇರುತ್ತೆ. ಮತ್ತೆ 5 ಗಂಟೆಯಿಂದ 9 ಗಂಟೆವರೆಗೂ ಊಟ ಇರುತ್ತೆ. ಮತ್ತೆ ಇಲ್ಲಿ ಅಡುಗೆ ಮಾಡೋದಕ್ಕೆ ಕಟ್ಟಿಗೆನ ಬಳಸ್ತಾರೆ. ನೀವು ಕೂಡ ನಿಮ್ಮ ವಿಶೇಷ ದಿನಗಳಲ್ಲಿ ಇಲ್ಲಿ ಅನ್ನದಾನನ ಮಾಡಿಸಬಹುದು. ನೀವ್ ಇಲ್ಲಿಗೆ ಬರೋದಕ್ಕೆ ಹರಿಹರ ಅಥವಾ ದಾವಣಗೆರೆ ಎರಡರಲ್ಲೂ ಸ್ಟಾಪ್ ತಗೋಬಹುದು. ಮಲೆಬೆನ್ನೂರು ಅಥವಾ ಕುಂಬ್ಳೂರ್ ಬಸ್ ಹತ್ತಿ ಕುಂಬ್ಳೂರಲ್ಲಿ ಇಳ್ಕೊಂಡು ಅಲ್ಲಿಂದ ಜಸ್ಟ್ 2 ಮಿನಿಟ್ಸ್ ವಾಕ್ ಮಾಡಿದ್ರೆ ನಿಮ್ಗೆ ಈ ದೇವಸ್ಥಾನ ಸಿಗುತ್ತೆ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಾಮೆಂಟ್ ಮಾಡಿ. ಇನ್ನು ಯಾರು ಹೋಗಿಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಈ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ. ಹೆಚ್ಚಿನ ಮಾಹಿತಿಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.